ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ನಾಡು ಕಂಡ ಅಪರೂಪದ ರಾಜಕಾರಣಿ ದಿವಂಗತ ಎಂಪಿ ಪ್ರಕಾಶರು ನಮ್ಮೊಂದಿಗೆ ಬದುಕಿರುತ್ತಿದ್ದರೆ ಅವರು 86ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರು. ಪ್ರಕಾಶ ಎಂದರೆ ಬೆಳಕು. ಅವರು ಹೆಸರಿಗೆ ತಕ್ಕಂತೆ ಬದುಕಿ ಹೋದವರು. ಎಂಪಿ ಪ್ರಕಾಶರು ರಾಜಕೀಯವಾಗಿ ಉಚ್ಛ್ರಾಯ ಕಾಲದಲ್ಲಿದ್ದಾಗ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಒಂದು ಸಂಭ್ರಮ ಮನೆ ಮಾಡಿರುತ್ತಿತ್ತು. ರಾಜಕೀಯ ಯೋಜನೆಗಳೆಲ್ಲವನ್ನೂ ಪ್ರಕಾಶರು ಬರೀ ತಮ್ಮ ಕ್ಷೇತ್ರಕ್ಕೆ ಹೊಯ್ಯುತ್ತಿದ್ದಾರೆಂಬ ಹೊಟ್ಟೆಕಿಚ್ಚು ಮತ್ತು ಆಪಾದನೆಗಳಿದ್ದವು. ಹಡಗಲಿಯಂತಹ ಹಿಂದುಳಿದ ಕ್ಷೇತ್ರಕ್ಕೆ ಎಂಪಿ ಪ್ರಕಾಶರ ಕೊಡುಗೆ ಅಪಾರ ಮತ್ತು ಅವಿಸ್ಮರಣೀಯ. ಹಂಪಿ ಉತ್ಸವದ ರೂವಾರಿ ಮಾತ್ರವಲ್ಲ, ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆಯ ಹಿಂದೆಯೂ ಪ್ರಕಾಶರ ಶ್ರಮವನ್ನು ಮರೆಯುವಂತಿಲ್ಲ. ಕ್ಷೇತ್ರ ಮರುವಿಂಗಡಣೆಯ ನಂತರ ಪ್ರಕಾಶವರು ರಾಜಕೀಯ ಬಿಡಾರವನ್ನು ಹರಪನಹಳ್ಳಿಗೆ ಬದಲಾಯಿಸಿಕೊಂಡರು. ಅದೆಲ್ಲ ಮತ್ತೊಂದು ಮಗ್ಗಳಿನ ವಿಷಯವಾದೀತು. ಹಡಗಲಿಗೊಂದು ಮಹತ್ವದ ಹೆಸರು ತಂದುಕೊಟ್ಟ ಘಟ್ಟ ಒಂದೆಡೆಯಾದರೆ, ಅವರ ಕನಸಿನ ಕೂಸು ರಂಗಭಾರತಿಯಂತಹ ಕೆಲಸಗಳು ಮತ್ತೊಂದೆಡೆ ಸದ್ದು ಮಾಡಿದವು. ನಂತರ ಬಂದ ಶಾಸಕರುಗಳು ಹಡಗಲಿಯನ್ನು ಆಡಂಬಲವಾಗಿಸಿಕೊಂಡರು. ಪ್ರಕಾಶರು ಹಡಗಲಿಗೆ ತಂದಂತಹ ಇಲಾಖೆಗಳನ್ನು ಉಳಿಸಿಕೊಳ್ಳಲಾಗಿಲ್ಲ. ಎಂಪಿ ಪ್ರಕಾಶರು ಭೌತಿಕವಾಗಿ ನಮ್ಮೊಂದಿಗಿಲ್ಲ ಎನ್ನುವುದನ್ನು ಬಿಟ್ಟರೆ, ಪ್ರಕಾಶರಂತಹ ಜನಾನುರಾಗಿ ನಾಯಕರು ಜನರ ನೆನಪುಗಳಲ್ಲಿ ಸ್ಥಿರಸ್ಥಾಯಿಯಾಗಿದ್ದಾರೆ. ಕರ್ನಾಟಕದ ರಾಜಕೀಯದಲ್ಲಿ ಜನತಾ ಪರಿವಾರದ ನಾಯಕರಲ್ಲಿ ದಿವಂಗತ ಎಂಪಿ ಪ್ರಕಾಶರು ಒಬ್ಬರು. ಇವತ್ತು ಹಡಗಲಿಯಲ್ಲಿ ಪ್ರಕಾಶರ ಕಂಚಿನ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಹಡಗಲಿ ಕ್ಷೇತ್ರದ ಎಂಪಿ ಪ್ರಕಾಶ್, ಪಿಜಿಆರ್ ಸಿಂಧ್ಯಾ, ಬಸವರಾಜ್ ಹೊರಟ್ಟಿ, ಜೆಎಚ್ ಪಟೇಲ್, ಎಂಸಿ ನಾಣಯ್ಯ, ನೀರ್ ಸಾಬರೆಂದೇ ಖ್ಯಾತಿಯಾಗಿದ್ದ ದಿವಂಗತ ನಜೀರ್ ಸಾಬರಂತಹ ಕ್ರಿಯಾಶೀಲ ಗುಂಪೊಂದಿತ್ತು. ಅದರಲ್ಲಿ ಕೆಲವರು ಕಾಲವಾಗಿದ್ದಾರೆ. ಜನಮುಖಿಯಾಗಿದ್ದ ಈ ನಾಯಕರು ದೇವೇಗೌಡರ ಪಾರುಪತ್ಯಗಾರಿಕೆಯಿಂದ ಬೇಗ ಹೊರಬಂದು ಪ್ರಾದೇಶಿಕ ಪಕ್ಷವೊಂದನ್ನು ಕಟ್ಟಿದ್ದರೆ ಇವತ್ತು ಕರ್ನಾಟಕದ ಚಿತ್ರಣವೇ ಬೇರೆಯಾಗಿರುತ್ತಿತ್ತು. ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ದ ಎಂಪಿ ಪ್ರಕಾಶರು ರಾಜಕೀಯ ಸ್ಥಿತ್ಯಂತರಗಳಿಂದ ಕೆಲಕಾಲ ಒದ್ದಾಡಿದರು. 1999ರಲ್ಲಿ ಲೋಕಸಭಾ ಮತ್ತು ವಿಧಾನಸಭೆ ಚುನಾವಣೆಗಳು ಒಟ್ಟಿಗೆ ನಡೆದಾಗ ಪ್ರಕಾಶರು ಹಡಗಲಿಯಿಂದ ಸ್ಪರ್ಧಿಸಿದ್ದರು. ಫೈರ್ ಬ್ರ್ಯಾಂಡ್ ಎಂಬ ಹುಸಿ ಬೂಟಾಟಿಕೆಯ ಮಹಿಳೆ ಸೋನಿಯಾ ಗಾಂಧಿ ವಿರುದ್ಧ ಲೋಕಸಭೆಗೆ ಸ್ಪರ್ಧಿಸಿದ್ದರು. ಆ ಚುನಾವಣೆಯ ಚಿತ್ರಗಳು, ಮಾತುಗಳು ಈಗಲೂ ಕಾಡುತ್ತಿರುತ್ತವೆ. ಸನ್ಮಾನ್ಯ ಎಂಪಿ ಪ್ರಕಾಶರು ಮೇಲೆ ಕಮಲ, ಕೆಳಗಡೆ ಬಾಣ ಅಂತ ಪ್ರಚಾರ ಸಭೆಗಳಲ್ಲಿ ಅಬ್ಬರಿಸಿದ್ದರು. ಇವತ್ತಿಗೂ ವಿರೋಧಾಭಾಸದ ಆ ದೃಶ್ಯಗಳನ್ನು ನಮ್ಮಂತವರಿಗೆ ಅರಗಿಸಿಕೊಳ್ಳುವುದು ಕಷ್ಟ. ಸಾಂಸ್ಕೃತಿಕ ರಾಯಭಾರಿ, ಲೋಹಿಯಾವಾದಿ ಮನಸ್ಸೊಂದು ಕೋಮುವಾದಿಗಳೊಂದಿಗೆ ಕೈಜೋಡಿಸಿದ್ದು ಅನಿವಾರ್ಯತೆಯೋ ಅಧಿಕಾರ ಲಾಲಸೆಯೋ ಎಂಬ ಪ್ರಶ್ನೆಗಳು ಮೂಡದಿರದು. ಆ ಸಂದರ್ಭದಲ್ಲಿ ಪ್ರಕಾಶರು ಒಳಗೊಳಗೆ ಸಂಕಟಪಟ್ಟಿದ್ದಂತೂ ಹೌದು. ಅದೇನೇ ಇರ್ಲಿ, ಡಿಕೆ ಶಿವಕುಮಾರ್ ಅವರು ಹೇಳಿದಂತೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಎಂಬುದು ಎಂಪಿ ಪ್ರಕಾಶರ ವಿಷಯದಲ್ಲಿ ನಿಜವೆನಿಸುತ್ತವೆ. ಅಂತಹ ಸಜ್ಜನ ಮತ್ತು ಸೂಕ್ಷ್ಮ ವ್ಯಕ್ತಿತ್ವದ ರಾಜಕಾರಣಿಗಳು ಇವತ್ತು ಅಪರೂಪದಲ್ಲಿ ಅಪರೂಪ. ಅವರ ಹುಟ್ಟುಹಬ್ಬದ ನೆನಪಲ್ಲಿ ಪ್ರಕಾಶ್ ಅವರ ಕಂಚಿನ ಪ್ರತಿಮೆಯನ್ನು ಅವರ ಒಡನಾಡಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದ್ದು ಅತ್ಯಂತ ಸಮಂಜಸವೆಂದು ಭಾವಿಸಿಕೊಂಡಿದ್ದೇನೆ. ಹಾಗೆ ನೋಡಿದರೆ ಹಂಪಿ ಉತ್ಸವದಂತಹ ಕಾರ್ಯಕ್ರಮವನ್ನು ನಾಡಿಗೆ ಕೊಡಮಾಡಿದ ಎಂಪಿ ಪ್ರಕಾಶರ ಪ್ರತಿಮೆಯನ್ನು ಜಿಲ್ಲಾ ಕೇಂದ್ರವಾದ ಹೊಸಪೇಟೆ ಅಥವಾ ಹಂಪಿಯಲ್ಲಿ ಸ್ಥಾಪಿಸಿದ್ದರೆ ಇನ್ನೂ ಅರ್ಥಪೂರ್ಣವಾಗಿರುತ್ತಿದೆನಿಸುತ್ತದೆ. ಡಿಕೆ ಶಿವಕುಮಾರ್ ಅಂತವರು ಅದಕ್ಕೆ ಸಹಕಾರ ನೀಡುವಂತಾಗಲಿ. ಎಂಪಿ ಪ್ರಕಾಶರ ಕುಟುಂಬಸ್ಥರು ಸಿದ್ದರಾಮಯ್ಯನವರಿಂದಲೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಸಿದ್ದು ಸಕಾಲಿಕ ಮತ್ತು ಅರ್ಥಪೂರ್ಣವೆನಿಸಿದೆ. ಅವರಿಗೆ ನಮ್ಮ ಇಬ್ಬನಿ ನ್ಯೂಸ್ ಚಾನೆಲ್ ಪರವಾಗಿ ಅಭಿನಂದನೆಗಳಿರಲಿ. ದಿವಂಗತ ಎಂಪಿ ಪ್ರಕಾಶರಿಗೆ ನಮ್ಮ ಕಡೆಯಿಂದ ಜನ್ಮದಿನದ ಶುಭಾಶಯಗಳು. ವಿಬಿ ಮಲ್ಲಪ್ಪ, ಬಳ್ಳಾರಿ.
always breaking news. He is bindasu, balcony to Gandhi Kasu. He is public choice, forcefully powerhouse. 10,000 watts, ಎದೆಯಲ್ಲಿ ತುಂಬಿದೆ ಕಚ್ಚು, ಎದುರಾಳಿಗೆ ನರ್ವಸ್ಸು. ಎಲ್ಲೇ ಇರಲಿ ಹೇಗೆ ಇರಲಿ ಮುಖದಲ್ಲಿ ರಾಜನ ವರ್ಚಸ್ಸು. ನಗು ನಗುತ್ತಾನಲಿ ಏನೇ ಆಗಲಿ ಕರುನಾಡಿಗೆ ನೀನೇ ಅರಸು. ಸಾಂಸ್ಕೃತಿಕ ಉತ್ಸವದ ಉದ್ಘಾಟನೆಯ ಖ್ಯಾತ ನಿರ್ದೇಶಕರಾದ ಶ್ರೀ ಎನ್